ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇದು ಬಂದುಬಿಟ್ಟು ಹನುಮ ಜಯಂತಿ ದಿನದ್ದು, ಅಂದರೆ ಆಂಧ್ರದಲ್ಲಿ ಹನುಮ ಜಯಂತಿ ಇರೋದರಿಂದ ನಾವು ನಮ್ಮೂರಿಗೆ ಪುಟ್ಟಪರ್ತಿಗೆ ಹೋಗ್ತಾ ಇದ್ದೀವಿ. ಅಂದರೆ ಅದು ಬಂದುಬಿಟ್ಟು ನಮ್ಮ ಅಪ್ಪ ಅವ್ರ ಸ್ವಂತ ಊರು. ಇಲ್ಲೇ ಅವ್ರ ಮನೆ ದೇವರಿದೆ. ಇನ್ನು ನಾವು ನನ್ನ ತಮ್ಮಂದ್ರಾದರೆ ಕಬ್ನಾಳು ಕೊಡ್ಸೋಣ ಅಂತ ಎಲ್ಲರಿಗೂ ವೆಹಿಕಲಲ್ಲೇ ನಿಲ್ಲಿಸಿದ್ರು. ಎಲ್ಲರೂ ಕಬ್ನಾಳು ಕೊಡ್ದು ಬಂದ್ವಿ. ಇನ್ನು ಮನೆಗೆ ಬರೋಷ್ಟೊತ್ತಿಗೆ 5:30 ಆಯಿತು. ಅಮ್ಮ ಟೀ ಬಿಸ್ಕೆಟ್ ಮಾಡಿದ್ರು. ಅಂದರೆ ಟೀ ಮಾಡಿದ ತಕ್ಷಣ ಬಿಸ್ಕೆಟ್ ತಿಂದರೆ ಸ್ವಲ್ಪ ಬೆಟ್ರ್ ಅಂತ ಎಲ್ಲರೂ ರೌಂಡಾಗಿ ಕೂತ್ಕೊಂಡು ಟೀ ತೊಗೊಂಡು 2 ಬಿಸ್ಕೆಟ್ ಅಂತೂ ತಿಂದಿದ್ದೀವಿ ನೋಡಿರಿ. ಅಕ್ಕನೂ ಇಲ್ಲೇ ಇದ್ದಾಳೆ. ಎಲ್ಲರೂ ಇನ್ನು ಅವಳು ಮನೆಗೆ ಹೋಗಿಲ್ಲ, ಇಲ್ಲೇ ಇದ್ದೀವಲ್ಲ ಅಂತ ಇಲ್ಲೇ ಇದ್ಬಿಟ್ಲು. ನೈಟಿಗೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ನಮ್ಮ ಮನೆ ಪಕ್ಕ ಎಳ್ಳಿಕಾಯಿ ಗಿಡ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಲಿಂಬೆಹಣ್ಣೆ, ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ಅದು ಎಳ್ಳಿಕಾಯಿ ಅಂತಾರೆ ನಮ್ಮ ಸೈಡು. ನಿಮ್ಮ ಕಡೆ ಏನಂತಾರೋ ಕಾಮೆಂಟ್ ಮಾಡಿ. ಇಲ್ಲಿ ನಾನು ನಮ್ಮಪ್ಪ ಬಂದಿದ್ದೀವಿ, ಕಿತ್ತಿಸ್ಕೊಂಡು ಹೋಗೋಣ ಆಂಟಿ ಹತ್ರ ಕೇಳಿ ಅಂತ. ಇಲ್ಲಿ ಒಂದು ಅವ್ರ ಮಗ ಇಟ್ಕೊಂಡು, ಅಂಕಲ್ ಹಂಗೆ ಬರಲ್ಲ ತಡೀರಿ ಅಂತ ಇದನ್ನು ತೊಗೊಬಂದ ದೋಟಿಗೆ ಕಟ್ಟಿ. ಇನ್ನು ಇವತ್ತು ನಮ್ಮ ಮನೆಗೆ ಹಬ್ಬ ಮಾಡ್ತಿದ್ದಾರೆ ಅಮ್ಮ. ಏನಕ್ಕಂದರೆ ನನಗೆ ಮಡ್ಲಕ್ಕಿ ಹಾಕ್ತಿದ್ದಾರೆ, ಅದರ ಸಂಬಂಧ. ನಮ್ಮ ಕಡೆ ಮಡ್ಲಕ್ಕಿ ಹಾಕಬೇಕಂದ್ರೆ ಈ ಥರ ಹೋಳಿಗೆ, ಕಡುಬು ಎಲ್ಲ ಸ್ವೀಟ್ ಮಾಡ್ತಾರೆ. ಇನ್ನು ಬೆಳಿಗ್ಗೆನೇ ಅಡುಗೆ ಎಲ್ಲ ಆಗಲ್ಲ ಅಂತ ಸ್ವಲ್ಪ ಕಾಫಿ ಮಾಡಿಕೊಟ್ಲಮ್ಮ. ಬ್ಯಾಂಗಲ್ಸ್ ಅಂಗಡಿನೂ ಪಕ್ಕನೇ ಇತ್ತು ಅಂತ ನನಗೆ ಯಾವ ಕಲರ್ ಬೇಕೋ ಅವನ್ನೇ ಚೂಸ್ ಮಾಡಿ ತಂದ್ಕೊ ಹೋಗಮ್ಮ ಅಂತ ಹೇಳಿ ನಾನು ನನ್ನ ಮಗಳು ಹೋಗಿ ಇದು ತಂದ್ಕೊಂಡ್ವಿ, ಬಳೆ. ಇನ್ನು ನಾನು ಅಲ್ಲಿಂದ ಬರೋಷ್ಟೊತ್ತಕ್ಕೆ ನನ್ನ ತಮ್ಮನ ಕಾಲೇಜಿಗೆ ಟೈಮ್ ಆಗಿದೆ. ಅವನಿಗೆ ಟೈಮ್ ಆಯ್ತು ಮಮ್ಮಿ ಅಂದಿದ್ದಕ್ಕೆ ಆ ಕಡೆ ದೋಸೆನೂ ಮಾಡ್ತಿದ್ದಾಳೆ. ನಾನು ಈ ಕಡೆ ಬೇಳೆ ಕುದಿಸ್ಕೊಟ್ಟಿದ್ರಲ್ಲ, ಅದನ್ನು ಹೂರ್ಣನೂ ಮಾಡಿ ಒಂದು 10 ಕಡುಬು ಮಾಡಿಬಿಡೋಣ ಇವಾಗ ಅಂತ. ಮತ್ತು ನನಗೆ ಮಡ್ಲಕ್ಕಿ ಹಾಕೋದು ಲೇಟ್ ಆಗುತ್ತಂತ ಒಂದು ಸ್ವಲ್ಪ ಕರೆದೆ. ಫ್ರೈ ಮಾಡಿ ನಾನು ಹೋಗಿ ಸ್ಯಾರಿ ಹಾಕ್ಕೊಂಬಂದಿದ್ದೀನಿ. ಸ್ಯಾರಿ ಹೇಗಿದೆ ನೋಡಿ ಕಮೆಂಟ್ ಮಾಡಿ. ಇನ್ನಮ್ಮ ನನಗೆಲ್ಲ ರೆಡಿ ಮಾಡಿಕೊಟ್ಟು ಆ ಮಡ್ಲಕ್ಕಿಗೆಲ್ಲ ರೆಡಿ ಮಾಡಿದ್ಲು. ಈ ಕಡೆ ನನ್ನ ಮಗ, ಅಕ್ಕನ ಮಗ ವಿಡಿಯೋ ತೆಗಿತಿದ್ದಾನೆ. ಅಲ್ಲೆಲ್ಲ ಒಂದು ಸ್ವಲ್ಪ ಶೇಕ್ ಮಾಡಿದ್ದಾನೆ, ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ. ಇದು ಬಂದುಬಿಟ್ಟು ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಇಷ್ಟವಾದದ್ದು ಈ ಮಡ್ಲಕ್ಕಿ ಅನ್ನೋದು. ತವ್ರ ಮನೆಯಿಂದ ಕಟ್ಕೊಂಡು ಹೋಗಿ ಗಂಡನ ಮನೆಗೆ ಬಿಡ್ತಾರಲ್ಲ. ನಿಮ್ಮಲ್ಲೂ ಕೆಲವರಲ್ಲಿ ಶಾಸ್ತ್ರ ಇಲ್ಲ ಅಂತಾರೆ, ಇದೇನು ಅಂತಾರೆ. ಎಷ್ಟು ಜನರಲ್ಲಿ ಇದು ಇದೆಯೋ ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಿದ್ದೀನಿ. ಯಾರು ನಮ್ಮ ಚಾನಲ್ಲು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಈ ಥರ ಎಲ್ಲ ಮಾಡ್ತಾರೆ ನೋಡಿರಿ. ತುಂಬ ಅಂದರೆ ತುಂಬ ಈ ಮಡ್ಲಕ್ಕಿ 3 ವರ್ಷಕ್ಕೊಂದು ಸಲ, 5 ವರ್ಷಕ್ಕೊಂದು ಸಲ ಕೊಡ್ತಿರ್ತಾರೆ. ಈಗ ನನಗೆ 3 ವರ್ಷ ಆಗಿದೆ ಅಲ್ಲ, ಹಂಗಾಗಿ ಈಗ ನನಗೆ ಕೊಡ್ತಿದ್ದಾರೆ ಅಮ್ಮ. ಅಮ್ಮಂದಾದಮೇಲೆ ಅಕ್ಕ ಬಂದು ಅರಿಶಿನ ಕುಂಕುಮ ಇಟ್ಲು. ಅಂದರೆ ಒಂದು 3 ಜನ ಇಡಬೇಕಲ್ಲ, ಹಾಗಾಗಿ ಅಕ್ಕನೂ ಅಲ್ಲೇ ಇದ್ದಾಳೆ ಅಮ್ಮ ಮನೆ ಹತ್ರ. ಹಂಗಾಗಿ ಅವಳು ಅಲ್ಲೇ ಎಲ್ಲದಕ್ಕೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತಾಳೆ. ಇಲ್ಲಿ ಒಂದು 5 ಮನೆ ಅಡ್ಡಾಡಬೇಕಲ್ವ, ಯಾಕಂದರೆ ಮಡ್ಲಕ್ಕಿ ಒಬ್ಬರು ಮನೆಗೆ ಕಟ್ಟಬಾರ್ದು. ಗೊತ್ತಿರೋರ ಮನೆಗೆ ಒಂದು 5 ಜನಕ್ಕೆ ಹೋಗಿ ಅಲ್ಲಿಂದ ಅರಿಶಿನ ಕುಂಕುಮ ತಂದ್ಕೊತೀವಿ. ಇಲ್ಲಿ ನಮ್ಮೂರವರೇ, ಇವರೊಬ್ರು ಗೊತ್ತಿತ್ತು ನನಗೆ, ಇವ್ರ ಹೆಸರು ಪದ್ಮ ಅಂತ. ಇವ್ರ ಮನೆಗೂ ಹೋಗಿ ಅರಿಶಿನ ಕುಂಕುಮ ತುಂಬಿಸ್ಕೊಂಡೆ. ಇನ್ನು ಇಲ್ಲಿ ನನಗಂತೂ ಮಡ್ಲಕ್ಕಿ ಟೈಮಲ್ಲಿ ಕಾಫಿ ಕುಡಿತಿದ್ದೀನಿ ಅಂತ ನಮ್ಮ ಅಕ್ಕ ಹೇಳ್ತಿದ್ದಾಳೆ. ತುಂಬ ಅಂದರೆ ತುಂಬ ಖುಷಿಯಾಗಿತ್ತು, ಹೆಂಗೋ ಟಯರ್ಡ್ ಆಗಿತ್ತು. ಇನ್ನು ಅಕ್ಕ ಅವ್ರ ಮನೆ ಕೆಳಗೆ ಒಬ್ರು ಇದ್ದಾರೆ, ಅಲ್ಲಿ ಒಬ್ಬರು ಮನೆ ಆಯಿತು. ಯಾಕಂದರೆ ಅವರು ಟೋಟಲ್ಲು ಇದು 5ನೇ ಮನೆ ಆಗುತ್ತೆ. ನಾವು ಅರಿಶಿನ ಕುಂಕುಮ ತೊಗೊಂಡ್ಮೇಲೆ ಹೋಗ್ತಾ ಹೋಗ್ತಾ ಹೊಸಲಿಗೆ ಅರಿಶಿನ ಕುಂಕುಮ ಇಡಬೇಕು ಅಂತ ಹೇಳ್ತಾರೆ. ನನಗಷ್ಟಿನ್ನೂ ಗೊತ್ತಿರಲಿಲ್ಲ. ಅಕ್ಕ ಜೊತೇಲಿ ಬಂದಿದ್ಲಲ್ಲ, ಅವಳು ಹೇಳಿದ್ಲು. ಅದೇ ಥರನೇ ನಾನು ಅವ್ರ ಮನೆಯದು ಅರಿಶಿನ ಕುಂಕುಮ ತೊಗೊಂಡೋಗಿ ಅವ್ರ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಅಂದರೆ ಕೈ ಮುಗಿಬೇಕು ಅಂತ ಹೇಳಿದ್ಲಕ್ಕ. ಹಾಗಾಗಿ ಈ ಥರ ಎಲ್ಲ ಶಾಸ್ತ್ರಗಳು ಮಾಡ್ತಾರೆ ನೋಡಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಒಂದಿದು. ಇನ್ನು ಅವ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ನಾನು ಈ ಥರ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೀನಿ, ಅಂದರೆ ಹೊಸಲು ನಮಸ್ಕಾರ ಮಾಡ್ತಿದ್ದೀನಿ. ಇನ್ನು ಅಲ್ಲಿಂದ ಅವ್ರ ಮನೆಯಿಂದ ಬಂದು ಅಕ್ಕನ ಮನೆಗೆ ಹೋದ್ವಿ. ಯಾಕಂದರೆ ನನಗೆ ಅಲ್ಲಿಗೇ ಆ ಮಡ್ಲಕ್ಕಿ ಎತ್ಕೊಂಡು ಅಡ್ಡಾಡೋಕೆ ಆಗ್ತಾನೇ ಇರಲಿಲ್ಲ. ಈ ರೇಷ್ಮೆ ಸೀರೆ ಒಂದು ಉಟ್ಕೊಂಡು ಪಾಪ ಅಕ್ಕ ಅಲ್ಲಿಗೂ ಎತ್ತಿಟ್ಕೊಂಡಿದ್ದಾಳೆ. ಇನ್ನು ಅಂತೂ ಇಂತೂ ಮುಗೀತು. 11:30 12 ಆಯಿತು. ಅಕ್ಕನ ಮನೆಗೆ ಬಂದು ಈವ್ನಿಂಗು ಒಂದು 5:30ಗೆ ಹೊರಟ್ವಿ. ನನ್ನನ್ನು ಬ್ಯಾಂಗ್ಳೂರಿಗೆ ಬಿಟ್ಟು ಬರೋಕ್ಕೆ ನನ್ನ ತಮ್ಮ ಅಕ್ಕ ಇಬ್ಬರು ಬರ್ತಿದ್ದಾರೆ. ನಾವು ಬಂದುಬಿಟ್ಟು ಇನ್ನು ಕಾರಲ್ಲೇ ಬಂದ್ವಿ. ತಮ್ಮನೂ ಅಪ್ಪ ಅಮ್ಮಗೊಂದು ಸ್ವಲ್ಪ, ಅಮ್ಮಂಗೆ ಆರಾಮಿರಲಿಲ್ಲ, ನೀನೇ ಹೋಗಪ್ಪ ಅಂತ ಹೇಳಿದ್ದಕ್ಕೆ ನನ್ನ ತಮ್ಮ ಬಂದಿದ್ದಾನೆ. ನಾನು ಅಕ್ಕ ತಮ್ಮ ಮತ್ತು ಬ್ಯಾಂಗ್ಳೂರಿಗೆ ನೈಟ್ 9:30 10 ಗಂಟೆಗೆ ರೀಚ್ ಆಗ್ತೀವಿ ಅನಿಸುತ್ತೆ. ಈಗ ಒಂದು 7:30ಗೆ ಇಲ್ಲಿ ಬಿಟ್ಟಿದ್ದೀವಿ ನೋಡಿರಿ. ಇನ್ನು ಅಷ್ಟೊತ್ತಾಗೇ ಆಗುತ್ತೆ ಬೆಂಗಳೂರಿಗೆ. ಅಲ್ಲಿನ ಅಮ್ಮಗೂ ಅಕ್ಕ ಅವ್ರ ಗಂಡಂಗೆ ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ನಾವಂತೂ ಈ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಬರ್ತಿದ್ದೀವಿ. ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಮಾಡಿ.